ನಮಸ್ತೆ, ನಾನು ನಿಮ್ಮ ಚೈತ್ರ ಕುಂದಾಪುರ. ಬಹುಶಃ ಬಹಳ ದಿನಗಳಿಂದೀಚೆಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವ ಒಂದು ಬಹಳ ದೊಡ್ಡ ವಿಚಾರ ಅಂತಂದರೆ, ಈ ಕಳೆದ 2 ದಿನಗಳಿಂದಂತೂ ಬಹಳ ಪೀಕಿಗೆ ಹೋಗಿ ಚರ್ಚೆ ಆಗ್ತಿರುವಂಥ ವಿಷಯ ಅಂತಂದರೆ ಅದು ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ದಾರೆ ಅನ್ನುವ ವಿಚಾರದ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಾಗ ನಾನು ಫೇಸ್ಬುಕ್ನಲ್ಲಿ ಒಬ್ಬರ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಕ್ಕೆ ನಿನ್ನೆಯಿಂದ ನನಗೆ ಸಾಕಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದು ತಪ್ಪಲ್ವಾ, ಜೈಲಿನಲ್ಲಿ ಹೀಗೆ ಕಾಫಿ ಸಿಗರೇಟು ಸಿಗೋದು ತಪ್ಪಲ್ವಾ, ಈ ರೀತಿಯ ವ್ಯವಸ್ಥೆಗಳು ಹೇಗೆ ಸಿಗ್ತಾ ಇದೆ, ಇದು ಗಂಭೀರ ಸಮಸ್ಯೆ ಅಲ್ವಾ ಅನ್ನುವ ಹಾಗೆ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಿರುವ ಪ್ರಶ್ನೆಗಳ ಬಗ್ಗೆ ನನಗೆ ಅಬ್ಜೆಕ್ಷನ್ ಇಲ್ಲ. ಯಾಕೆಂತ ಕೇಳಿದ್ರೆ ಸಹಜ, ಜನಸಾಮಾನ್ಯರಿಗೆ ಜೈಲಿನ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಹಾಗಾಗಿ ಅವ್ರು ಹೇಳ್ತಾರೆ. ಆದರೆ ನನಗೆ ಆಶ್ಚರ್ಯ ಆಗ್ತಿರುವಂತಹದ್ದು, ದರ್ಶನ್ ಮೇಲಿನ ಯಾವ ದ್ವೇಷಕ್ಕೆ ಎಲ್ಲ ಗೊತ್ತಿರುವ ಮಾಧ್ಯಮದವರು ಇದನ್ನು ದೊಡ್ಡ ವಿಷಯ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಈಗ ಏನು ಮಾಧ್ಯಮಗಳು ದರ್ಶನ್ ಪ್ರಕರಣವನ್ನು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿ ತಗೊಂಡಿದ್ದಾರೆ, ದರ್ಶನ್ ಮಾಧ್ಯಮಗಳ ಮೇಲೆ ಬೈದಿರುವ ಕಾರಣಕ್ಕ, ಆ ಕಾರಣಕ್ಕೆ ಈ ಪ್ರಕರಣವನ್ನು ಇಷ್ಟೊಂದು ಗಂಭೀರವಾಗಿ ತಗೊಳ್ತಿದ್ದಾರೆ ಅಥವಾ ಬೇರೆ ಯಾರದ್ದಾದ್ರೂ ಪ್ರೆಷರ್ ಇದೆಯಾ, ಅದು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಜೈಲಿನ ವಿಚಾರದಲ್ಲಿ ಬಂದರೆ, ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗ್ತಿದೆ, ಕಾಫಿ ಕುಡಿತಿದ್ದಾರೆ, ಸಿಗರೇಟ್ ಸಿಗ್ತಿದ್ದಾರೆ, ಚೇರಲ್ಲಿ ಕೂತ್ಕೊಂಡಿದ್ದಾರೆ, ಈ ರೀತಿಯ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕೋದ್ರ ಮೂಲಕ ಜೈಲಿನ ಸರಿಸುಮಾರು 9ರಿಂದ 12 ಮಂದಿ ಸಿಬ್ಬಂದಿಗಳ ಅಮಾನತಾಗಿದೆ. ಬಹಳ ಆತಂಕಕಾರಿ ಸಂಗತಿ ಅಂದರೆ ಚೀಫ್ ಸೂಪರಿಂಟೆಂಡೆಂಟ್ ಅಮಾನತಾಗಿರುವಂತಹದ್ದು. ಒಂದು ಹಂತದಲ್ಲಿ ಇದು ನನಗೆ ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಮಾಧ್ಯಮದವರು ಗೊತ್ತಿದ್ದು ಮಾಡ್ತಿದ್ದಾರಾ ಗೊತ್ತಿಲ್ಲದೆ ಮಾಡ್ತಿದ್ದಾರಾ ನನಗೆ ಗೊತ್ತಿಲ್ಲ. ಆದರೆ ಜೈಲಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಏನಾಗಿದೆ, ಸರ್ಕಾರಕ್ಕಾದ್ರೂ ಕನಿಷ್ಠ ಗೊತ್ತಿರುತ್ತೆ, ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಜೈಲಿನ ಒಳಗಡೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೋದು, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಸಿಗರೇಟ್ ಸೇದೋದು ಇದೆಲ್ಲ ಅಪರಾಧ ಅಲ್ಲ. ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ನ ಅಂಡರ್ನಲ್ಲಿಯೇ ಇವೆಲ್ಲವೂ ಕೂಡ ಕೊಡಬೇಕು ಅನ್ನುವಂತಹ ನಿಯಮ ಇದೆ. ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ. ಆದರೆ ಆ ಅಪರಾಧವಲ್ಲದ ವಿಚಾರಕ್ಕೆ ಅವ್ರನ್ನ ಯಾಕೆ ಅಮಾನತ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಬಹುಶಃ ಜೈಲಿನ ಒಳಗಡೆ ಮೊಬೈಲ್ ವಿಡಿಯೋ ಕಾಲ್ ಮಾಡಿದ್ದಾರೆ ಅನ್ನುವ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಅಮಾನತ್ ಮಾಡಿರಬಹುದು. ಅದು ನಾನು ಒಂದು ಹೇಳ್ತೀನಿ, ಇದಕ್ಕೆ ದರ್ಶನ್ ಮೇಲೆ FIR ಆಗಿರುವಂಥದ್ದು ಹೇಳ್ತಿದ್ದಾರೆ. ಬನಶಂಕರಿ ಸ್ಟೇಷನ್ನಲ್ಲಿ ಮತ್ತು ಪರಪ್ಪನ ಅಗ್ರಹಾರ ಸ್ಟೇಷನ್ನಲ್ಲಿ FIR ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 3 FIR ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ದರ್ಶನನ್ನ ಇದರಲ್ಲಿ ಆರೋಪಿ ಮಾಡಿರೋದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಯಾಕೆಂದರೆ ಜೈಲ್ ಮ್ಯಾನ್ಯುವಲ್ನ ಪ್ರಕಾರ ಬ್ರ್ಯಾಂಡೆಡ್ ಬಟ್ಟೆ ಹಾಕೋದು ತಪ್ಪಲ್ಲ, ಕಾಫಿ ಟೀ ಕುಡಿಯೋದು ತಪ್ಪಲ್ಲ, ಸಿಗರೇಟ್ ಸೇದೋದು ತಪ್ಪಲ್ಲ. ಯಾಕೆಂದರೆ ಸರ್ಕಾರವೇ ಕೊಡ್ತಾ ಇರುವಂತಹ ಅನುಕೂಲತೆಗಳು ಮತ್ತು ಇದರಿಂದ ಆಚೆಗೆ ವೈರಲ್ ಆಗಿರುವಂತಹ ಏನು ವಿಡಿಯೋ ಇದೆ, ಅದರಲ್ಲಿ ದರ್ಶನ್ ಏನು ಮೊಬೈಲ್ ಬಳಕೆ ಮಾಡ್ತಿರ್ಲಿಲ್ಲ, ಬೇರೆ ಯಾರೋ ವ್ಯಕ್ತಿ ಮೊಬೈಲ್ ಬಳಕೆ ಮಾಡ್ತಿದ್ದ. ಅವನು ದರ್ಶನನ್ನು ತೋರಿಸ್ತಾನೆ ಬಿಟ್ಟರೆ ಬೇರೆ ಜೈಲ್ ಮ್ಯಾನ್ಯುವಲ್ ಹೇಳುವ ಪ್ರಕಾರ ಈ ಸಂಗತಿಗಳನ್ನು ಗಂಭೀರ ಅಪರಾಧ ಅಂತ ಯಾಕೆ ಪರಿಗಣನೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ವಿಡಿಯೋ ಕಾಲ್ನಲ್ಲಿ ದರ್ಶನನ್ನು ಮತ್ತೊಬ್ಬ ವ್ಯಕ್ತಿ ತೋರಿಸಿದ್ದಾರೆ ಅಷ್ಟೇ, ಆದರೆ ಆ ಕಾರಣಕ್ಕೆ ದರ್ಶನ್ ಮೇಲೆ FIR ಆಗಿದೆಯಾ ಅದು ಗೊತ್ತಿಲ್ಲ. ಮತ್ತೆ ಕಾಫಿ ಟೀ ಕುಡಿದ್ರು, ಸಿಗರೇಟ್ ಸೇದಿದ್ದಾರೆ, ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ ಏನಾದರೂ FIR ಆಗಿದ್ರೆ ಬಹುಶಃ FIR ಮಾಡಿಕೊಂಡ ಅಧಿಕಾರಿಗಳಿಗೆ ಮುಂದೊಂದು ದಿನ ಇದು ಸಮಸ್ಯೆ ಆಗ್ಬೋದು. ಯಾಕೆಂದರೆ ಕೋರ್ಟ್ ಕೂಡ ಅದನ್ನು ಯೋಚನೆ ಮಾಡಿಯೇ ಮಾಡುತ್ತೆ. ಜೈಲ್ ಮ್ಯಾನ್ಯುವಲ್ನಲ್ಲಿ ಇರಬೇಕಾದ್ರೆ ಇದನ್ನೆಲ್ಲ ನೀವು ಹೇಗೆ ಅಪರಾಧ ಅಂತ ಹೇಳ್ತೀರಿ ಅನ್ನುವಂಥ ಸಹಜವಾಗಿರುವಂಥ ಯೋಚನೆ ಬಂದೇ ಬರುತ್ತೆ. ನನಗೆ ಬೇಸರ ಆಗಿರೋದು, ಇದನ್ನು ಗಂಭೀರ ಅಪರಾಧ ಅನ್ನುವ ರೀತಿಯಲ್ಲಿ ಮಾಧ್ಯಮದವರು ಜನಸಾಮಾನ್ಯರಿಗೆ ತೋರಿಸ್ತಾ ಇರೋದು ನನಗೆ ಆಶ್ಚರ್ಯ ಆಗ್ತಾ ಇರೋದು ಮತ್ತು ಬೇಸರ ಆಗ್ತಿರೋದು. ಯಾಕಂದರೆ ನಾನು ಕೇಳಬೇಕಿರೋದು ಇಷ್ಟೇ, ಅಂದರೆ ಜೈಲಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂದರೆ ಜೈಲಿನಲ್ಲಿ ಅವ್ನು ಹೆಂಗಿರಬೇಕು. ನೀವು ಅಂಬರೀಶ್ ಅವ್ರ ಪಿಕ್ಚರ್ ಇರುತ್ತಲ್ಲ, ಕುತ್ತೆ ಕನ್ವರ್ ಲಾಲ್ ಬೋಲೋ ಅಂತ ಡೈಲಾಗ್ ಹೇಳುವಂಥ ಸಿನಿಮಾದಲ್ಲಿ ಅಂಬರೀಶ್ ಅವ್ರ ಕೈಗೆಲ್ಲ ಕೋಳ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡಿರ್ತಾರಲ್ಲ, ಕೈಗೆ ಕಾಲಿಗೆ ಕೋಳ ಹಾಕೊಂಡು ಹಾಗೆ ಇಟ್ಟಿರ್ತಾರೆ ಅನ್ನುವಂತಹ ಭ್ರಮೆ ಏನಾದರೂ ಇದೆಯಾ ನನಗೆ ಗೊತ್ತಿಲ್ಲ. ಯಾಕಂದರೆ ದರ್ಶನ್ ಅವರು ಅರೆಸ್ಟ್ ಆದ ದಿನದಿಂದಲೂ ಕೂಡ ಇದೇ ರೀತಿ ಬಿಳಿ ಬಟ್ಟೆನಲ್ಲಿ ಅವ್ರ ಬಟ್ಟೆ ಮೇಲೆ ನಂಬರೆಲ್ಲ ಹಾಕಿ ಎಡಿಟ್ ಮಾಡಿ ಆ ಸುದ್ದಿಗಳನ್ನು ಬಿತ್ತರಿಸುವಂಥ ಪ್ರಯತ್ನ ಆಗ್ತಿದೆ. ಆದರೆ ಒಬ್ಬ UTP ಅಂದರೆ ಅಂಡರ್ ಟ್ರಯಲ್ ಪ್ರಿಸನರ್ಗೂ, ಒಬ್ಬ ಆರೋಪಿಗೂ CTP ಅಂದರೆ ಕನ್ವಿಕ್ಟೆಡ್ ಟ್ರಯಲ್ ಪ್ರಿಸನರ್ಗೂ ಕೂಡ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಯಾಕೆ ಮಾಡ್ಕೊಳ್ತಿಲ್ಲ. ಪರಪ್ಪನ ಅಗ್ರಹಾರ 5,000 ಜನ ಇರುವಂತಹ ಒಂದು ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಬರೀ ಜೈಲಲ್ಲಿ ಒಂದು 5,000 ಜನ ಒಂದು ಕಡೆ ಇರ್ತಾರೆ ಅಂತಂದ್ರೆ ಅದೊಂದು ಊರಿನ ಹಾಗಿರುತ್ತೆ. ಒಂದು ಊರು ಹೆಂಗಿರುತ್ತೆ ಹಾಗೆ ಇರುತ್ತೆ. ಅಲ್ಲಿ ಯಾರು ಕೂಡ ಒಂದು ಏನು ಆರೋಪ ಹೊತ್ಕೊಂಡು ಒಳಗಡೆ ಹೋಗಿದ್ದಾರೆ ಅಂದಾದ ತಕ್ಷಣಕ್ಕೆ ಅವರೇನು ಅಪರಾಧಿಗಳು ಅಂತ ಆಗೋದಿಲ್ಲ. ಮತ್ತು ಅವರನ್ನೆಲ್ಲ ಒಂದೊಂದು ರೂಮ್ನಲ್ಲಿ ಕತ್ಲೆ ಕೋಣನಲ್ಲಿ ಕೂಡ ಹಾಕಿ ಬಿಳಿ ಬಟ್ಟೆ ಕೊಟ್ಟು ಕೈಗೆ ಕಾಲಿಗೆ ಸರಪಳಿ ಹಾಕಿ ಕೂರಿಸಿರೋದಿಲ್ಲ. ಅವ್ರು ಆರಾಮಾಗಿ ಓಡಾಡ್ಬೋದು. ಬೆಳಗ್ಗೆ 6 ಗಂಟೆಗೆ
ಬ್ಯಾರಕ್ ಓಪನ್ ಆಗುತ್ತೆ, ಅವರು ಆ ಎಕರೆಗಟ್ಟಲೆ ಜಾಗದಲ್ಲಿ ಆರಾಮಾಗಿ ಓಡಾಡಬಹುದು. ಅಲ್ಲಿ ದೇವಸ್ಥಾನ ಇದೆ, ಮಸೀದಿ ಇದೆ, ಚರ್ಚ್ ಇದೆ, ಅದ್ಭುತವಾಗಿರುವಂಥ ಲೈಬ್ರರಿಗಳಿದೆ. ಮಹಿಳಾ ಬ್ಯಾರಕ್ನಲ್ಲಿ ಮಕ್ಕಳಿಗೆ ಸ್ಕೂಲ್ ಇದೆ, ಪುಟ್ ಮಕ್ಕಳುಗಳಿದ್ದಾರೆ. ಅಲ್ಲಿ ಹಾಸ್ಪಿಟಲ್ನಲ್ಲಿದೆ, ಮಕ್ಕಳಿಗೆ ಬೇಕಾಗಿರುವಂಥ ಶಾಲೆಗಳಿದೆ, ಅದ್ಭುತವಾಗಿರೋ ಲೈಬ್ರರಿ ಇದೆ. ನಾನು ಯಾಕೆ ಜೈಲಿನ ವಿಚಾರದಲ್ಲಿ ಮಾತಾಡಲೇಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತಂದರೆ, ಮಾಧ್ಯಮಗಳು ಹರಡಿಸ್ತಿರುವಂತಹ ಈ ಒಂದು ತಪ್ಪು ಕಲ್ಪನೆಯಿಂದ ಸಮಾಜ ಹೊರಗಡೆ ಬರಬೇಕು. ಜೈಲು ಅಂದರೆ ಆರೋಪಿಗಳಿಗೆ ಮತ್ತು ಅಪರಾಧಿಗಳಿಗೆ ಒಂದೇ ಥರ ಇರೋದಿಲ್ಲ. ಮತ್ತು ದರ್ಶನನ್ನ ಕೊಲೆ ಮಾಡಿದ್ದಾರೆ ಅನ್ನುವ ತಪ್ಪಿನ ಕಾರಣಕ್ಕೆ ಜೈಲಿಗೆ ಹಾಕಿಲ್ಲ. ಈ ಸ್ಪಷ್ಟನೆ ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಅವರನ್ನ ಜೈಲಿನಲ್ಲಿ ಇಟ್ಟಿರೋದು, ಕೊಲೆ ನಡೆದಿದೆ, ಅದರ ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಇವರೊಂದೊಮ್ಮೆ ಅಪರಾಧಿ ಆಗಿದ್ರೆ ಆ ತನಿಖೆಗೆ ಇವರು ತೊಂದರೆ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಅವರನ್ನು ಜೈಲಲ್ಲಿ ಇಟ್ಟಿದ್ದಾರೆ ಹೊರತು ಜೈಲಲ್ಲಿ ಕೊಲೆ ಮಾಡಿದ್ದಾರೆ ಅನ್ನುವ ಅಪರಾಧಿ ಅಂತ ಸಾಬೀತು ಮಾಡಿ ಅವ್ರಿಗೆ ಶಿಕ್ಷೆ ಅಂತ ಕೊಟ್ಟಿರುವ ಜೈಲು ಇದಲ್ಲ. ಈ ವ್ಯತ್ಯಾಸವನ್ನು ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು UTP ಪ್ರಿಸ್ನರ್ಸ್ಗಳಿಗೆ, ಏನು ಆರೋಪಿ ಅಂತ ಹೋಗಿರುವಂಥ ಪ್ರಿಸ್ನರ್ಸ್ಗಳಿಗೆ ಅಲ್ಲಿ ಮನೆಯಿಂದ ತೊಗೊಂಡು ಹೋಗುವಂಥ ಬಟ್ಟೆಗಳನ್ನು ಹಾಕೊಳ್ಬೇಕು. ನೀವು ಯಾವ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ನೀವು ಮನೆಯಲ್ಲಿ ಧರಿಸ್ತಿದ್ರಿ, ಹೊರಗಡೆ ಧರಿಸ್ತಿದ್ರಿ, ಅದೇ ಬಟ್ಟೆಗಳನ್ನು ಜೈಲಿನಲ್ಲಿ ಬಳಸ್ತೀರಿ. ನೀವು ನಿಮ್ಮ ಮನೆಯವ್ರ ಬಟ್ಟೆ ತಂದು ಕೊಡ್ತಾರೆ ಹೊರತು ಹೋದ ತಕ್ಷಣ ಬಿಳಿ ಬಟ್ಟೆ ಕೊಡಲ್ಲ, ಕೈಗೆ ಕಾಲಿಗೆ ಕೋಳ ಹಾಕಲ್ಲ, ಕೆಲಸ ಕೊಡಲ್ಲ. ತುಂಬ ಜನಕ್ಕೆ ಭ್ರಮೆ ಏನಿದೆ, ಜೈಲಿಗೆ ಹೋದ ತಕ್ಷಣಕ್ಕೆ ಅಲ್ಲಿ ಹೊಡಿತಾರೆ, ಅಲ್ಲಿ ಕೆಲಸ ಕೊಡ್ತಾರೆ, ಅಲ್ಲಿ ಬೇರೆ ಬೇರೆ ರೌಡಿಗಳು ಇರ್ತಾರೆ ಅವರೆಲ್ಲ ಹೊಡಿತಾರೆ, ಮತ್ತೆ ಬಿಳಿ ಬಟ್ಟೆ ಕೊಡ್ತಾರೆ, ಅಲ್ಲಿ ಚೆನ್ನಾಗಿ ಊಟ ಇರಲ್ಲ. ಈ ಥರದ ತಪ್ಪು ಕಲ್ಪನೆಗಳಿದೆ. ದಯವಿಟ್ಟು ಈ ಭ್ರಮೆಯಿಂದ ಹೊರಗಡೆ ಬನ್ನಿ. ಜೈಲಂದರೆ ಹಾಗಿಲ್ಲ. ನಾನು ನೋಡಿದ ಹಾಗೆ ನಾವೆಲ್ಲ ಈ ಹಾಸ್ಟೆಲ್ಗಳಲ್ಲಿ ಇದ್ದಂಥವ್ರು, ನಾವೆಲ್ಲ BCM ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದಿ ಕಾಲೇಜನ್ನು ಫಿನಿಷ್ ಮಾಡಿದವರು. ನಮಗೆಲ್ಲ ಒಂದು BCM ಹಾಸ್ಟೆಲ್ಗಳಲ್ಲಿ ಹೇಗಿತ್ತು ಆಹಾರ ವ್ಯವಸ್ಥೆ, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇರುವ ಆಹಾರ ನಿಮಗೆ ಪರಪನಾಗ್ರಹಾರದಂಥ ಜೈಲ್ಗಳಲ್ಲಿ ಸಿಗುತ್ತೆ. ಅದೇನು ವಿಶೇಷ ಅಲ್ಲ. ಮತ್ತು ನಾನು ನೋಡಿರುವ ಹಾಗೆ ಬಹುತೇಕ ಕರ್ನಾಟಕದಲ್ಲಿ ಯಾವ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲೂ ಇರದೇ ಇರುವಂಥ ಅದ್ಭುತವಾದ ಲೈಬ್ರರಿ ಜೈಲಿನಲ್ಲಿದೆ. ಯಾಕಂದರೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬಿಟ್ಟರೆ ಬಹುಶಃ ಒಂದು ತಾಲೂಕು ಸೆಂಟರ್ನಲ್ಲಿ ಕೂಡ, ಗ್ರಂಥಾಲಯಗಳಲ್ಲಿ ಕೂಡ ಅಷ್ಟು ಅದ್ಭುತವಾಗಿರೋ ಪುಸ್ತಕಗಳು ಸಿಗಲಿಕ್ಕಿಲ್ಲ ನಿಮಗೆ. ಅಷ್ಟು ಅದ್ಭುತವಾಗಿರುವಂಥ ಲೈಬ್ರರಿಗಳು ಜೈಲಿನ ಒಳಗಿರುತ್ತೆ. TV ಇರುತ್ತೆ, ಪ್ರತಿನಿತ್ಯ ಪೇಪರ್ ಬರುತ್ತೆ, ಮ್ಯಾಗ್ಝಿನ್ಸ್ಗಳು ಬರುತ್ತೆ, ಬೇಕಾದ ರೀತಿಯ ಪುಸ್ತಕಗಳನ್ನು ನೀವು ಓದಬಹುದು. ಯಾರಾದರೂ ವಿದ್ಯಾರ್ಥಿಗಳು ಅಪ್ಪಿತಪ್ಪಿ ಬೇರೇನೋ ಯಾವುದೋ ಕಾರಣಕ್ಕೆ ಹೋಗಿದ್ರೆ ಒಳಗಡೆ, ಅವರಿಗೆ ನೀಟ್ ಎಕ್ಸಾಮಿಂದ ಹಿಡಿದು SDA, FDA, KES, IAS ಪರೀಕ್ಷೆಗಳನ್ನು ಬರೆಯೋದಕ್ಕೆ ಬೇಕಾಗುವಂಥ ಪುಸ್ತಕಗಳು ಕೂಡ ಜೈಲಿನೊಳಗಿರುತ್ತೆ. ಬೇರೆ ಎಲ್ಲ ಕಾನೂನು ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಜೈಲಿನೊಳಗಡೆ ಇರುತ್ತೆ. ದೇವಸ್ಥಾನ ಇರುತ್ತೆ ಅದ್ಭುತವಾಗಿರುವಂತಹದ್ದು. ಮಕ್ಕಳಿಗೆ ಸ್ಕೂಲ್ಗಳಿದೆ. ಅಲ್ಲಿ ಬೇರೆ ಯಾವುದೋ ಆಂಧ್ರ, ತಮಿಳುನಾಡಿನಿಂದ ಯಾವುದಾದ್ರೂ ಆರೋಪಿಗಳು ಬಂದಿದ್ರೆ ಅವ್ರಿಗೆ ಕನ್ನಡ ಕಲಿಸೋದಕ್ಕೆ ಅಂತ ಒಬ್ಬ ಟೀಚರ್ ಬರ್ತಾರೆ. ಅಲ್ಲಿ ಪಾಠ ಮಾಡಲಾಗುತ್ತೆ. ನೀವು ಆ ಪಾಠಗಳನ್ನ ಬರೆಯುವುದು, ಓದೋದು ಕಲಿಬಹುದು. ಓದೋ ಅಕ್ಷರವೇ ಬರೆಯುವುದು ಕೂಡ ಅಲ್ಲಿ ಬಂದು ಅಕ್ಷರವನ್ನು ಕಲಿಯುವಂಥ, ಬರೆಯುವುದನ್ನು, ಓದೋದನ್ನು ಕಲಿಯುವಂಥ ವ್ಯವಸ್ಥೆಗಳಿದೆ. ಅದು ಅದ್ಭುತವಾಗಿರೋ ವ್ಯವಸ್ಥೆ ಇರುವಂಥ ಒಂದು ಇದು. ಅದನ್ನೇನು ಶಿಕ್ಷೆ ಅಂತ ಕೊಡ್ತಾ ಇಲ್ಲ. ನಿಮ್ಮ ರಕ್ಷಣೆ ಪೊಲೀಸ್ನವರ ಕರ್ತವ್ಯನೂ ಆಗಿರುತ್ತೆ. ಜೊತೆಗೆ ನೀವು ನಡೀತಿರುವ ತನಿಖೆಗೆ ತೊಂದರೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಜೈಲಲ್ಲಿ ಇಟ್ಟಿದ್ದಾರೆ ಹೊರತು ನೀವೇನೋ ಅಪರಾಧಿ ಅನ್ನೋ ಭಾವಕ್ಕಲ್ಲ. ಹಾಗಾಗಿ ನೀವು ಎಂಥ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ರು ಕೂಡ ಅದು ತಪ್ಪಲ್ಲ. ಆ ಕಾರಣಕ್ಕೆ ನೀವು ಅಧಿಕಾರಿಗಳನ್ನ ಅಮಾನತ್ ಮಾಡ್ತೀರಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಇದು ಈಗಲ್ಲ, 2014ರಲ್ಲಿ ಜಯಲಲಿತಾ ಅವರು ಬೆಂಗಳೂರು ಇದೇ ಪರಪನಾಗ್ರಹಾರದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ಪತ್ರಿಕೋದ್ಯಮ ಮಾಡ್ತಿದ್ದೆ. ನನಗೆ ಈಗಲೂ ನೆನಪಿದೆ, ಅದೊಂದು ದೊಡ್ಡ ಸುದ್ದಿ ಅನ್ನೋ ಹಾಗೆ ಮಾಧ್ಯಮಗಳು ಬಿಂಬಿಸಿದ್ರು. ಆದರೆ ನಾನು ನೋಡಿದ್ದೀನಿ, ಖುದ್ದು ಜಯಲಲಿತಾ ಅವರ ಇದ್ದ ಬ್ಯಾರಕ್ನಲ್ಲೇ ನಾನು ಇದ್ದೆ. ಆ ವ್ಯವಸ್ಥೆಗಳು ವೈಭವೀಕರಿಸಿರೋ ರೀತಿ ಖಂಡಿತ ಇಲ್ಲ. ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ. ಅರೆ ಸಹಜವಾಗಿ ನೀವು ಮನೆಯಲ್ಲಿ ಹೇಗಿರ್ತೀರಿ ಹಾಗೆ ಜೈಲಿನಲ್ಲಿ ಇರಬಹುದು. ನೀವು ನಿಮ್ಗೆ ಹಬ್ಬ ಅಂದರೆ ಏನೋ ದೊಡ್ಡ ಕುರ್ಲಾನ್ ಬೆಲೆ ಸಿಗದೆ ಇರಬಹುದು ಅಷ್ಟೇ. ಆದರೆ ನೀವು ಹಾಸ್ಟೆಲ್ನಲ್ಲಿ, ಕಾಲೇಜ್ಗಳಲ್ಲಿ ಹೆಂಗೆ ವ್ಯವಸ್ಥೆ ಇರುತ್ತೆ ನಿಮಗೆ ಹಾಗೆ ಇರುತ್ತೆ. ಆಹಾರ ಯಾರೋ ಒಬ್ಬ ಕೈದಿ ಮಾತನಾಡ್ತಾ ಇರೋ ನೋಡ್ತಿದ್ದೆ, ನಾಯಿ ತಿನ್ನೋಕ್ಕೂ ಆಗಲ್ಲ ಆ ಫುಡ್ಡು, ನಾಯಿನೂ ಮುಟ್ಟಲ್ಲ ಆ ಫುಡ್ಡು ಅಂತ. ದಯವಿಟ್ಟು ತಪ್ಪು ಕಲ್ಪನೆಗಳನ್ನು, ತಪ್ಪು ಮಾಹಿತಿಗಳನ್ನು ಹರಡಿಸಬೇಡಿ. ಜನಸಾಮಾನ್ಯರು ಮೊದಲೇ ಮಿಸ್ಗೈಡೆಡ್ ಆಗಿದ್ದಾರೆ. ಇನ್ನಷ್ಟು ಜನರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಆಗ್ತಿದೆ. ಅಲ್ಲಿರೋ ಆಹಾರ ನಿಜಕ್ಕೂ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯ ಕಳಪೆ ಗುಣಮಟ್ಟದ ಆಹಾರ ಖಂಡಿತವಾಗ್ಲೂ ಜೈಲಲ್ಲಿ ಕೊಡೋದಿಲ್ಲ. ನಾನು ನೋಡಿರುವ ಹಾಗೆ, ನಾನು BCM ಹಾಸ್ಟೆಲ್ನಲ್ಲಿ ಕಾಲೇಜ್ ಓದುವಾಗ ಯಾವ ಥರದ ಆಹಾರವನ್ನು ತಿಂತಾ ಇದ್ನೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುವ ಆಹಾರವೇ ಅಲ್ಲಿದೆ. ನೀವು ಹಬ್ಬಗಳನ್ನು ಆಚರಣೆ ಮಾಡಬಹುದು, ನವರಾತ್ರಿ ಮಾಡ್ಬೋದು, ಗಣೇಶ ಚತುರ್ಥಿ ಮಾಡಬಹುದು. ಆ ರೀತಿಯ ವಾತಾವರಣ ಇದೆ. ಯಾಕೆಂದರೆ ಅಲ್ಲಿ ಹೋದವರು ಆರೋಪ ಹೊತ್ತು ಹೋಗಿರ್ತಾರೆ, ಅವ್ರು ಮಾನಸಿಕವಾಗಿ ಕುಗ್ಗಬಾರ್ದು ಅನ್ನುವಂಥ ಯೋಚನೆ ಇರುತ್ತೆ. ಹಾಗಾಗಿ ಅಲ್ಲಿ ಕೌನ್ಸಿಲರ್ಸ್ ಬರ್ತಾರೆ, ಆಸ್ಪತ್ರೆಗಳು ಬರುತ್ತೆ, ಬೇಕಾಗಿರುವಂಥ
ಇರುವಂಥ ಮೆಡಿಸಿನ್ಸ್ಗಳು ಅಲ್ಲೇ ಒಳಗಡೆ ಬರುತ್ತೆ. ಹಾಗಾಗಿ ಅದೇನು ದೊಡ್ಡ ಅಪರಾಧ ಅಲ್ಲ. ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ತಪ್ಪು, ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ರೆ ತಪ್ಪು. ನನಗೆ ಆಶ್ಚರ್ಯ ಆಗ್ತಿದೆ, ಬ್ರ್ಯಾಂಡೆಡ್ ಬಟ್ಟೆ ಹಾಕೋದಂದ್ರೆ ಮತ್ತೆ ನೀವು ಅಲ್ಲಿ ನಿಮಗಲ್ಲಿ ಮನೆಯವ್ರು ಬಟ್ಟೆ ಕೊಡಲಿಲ್ಲ ಅಂದ್ರೆ ನೀವು ಯಾವಾಗ ಹೋದಾಗ ಯಾವ ಬಟ್ಟೆ ಹಾಕೊಂಡಿರ್ತೀರಿ ಅದೇ ಬಟ್ಟೆನಲ್ಲಿ ಇರಬೇಕು. ನಿಮ್ಗೆ ಜೈಲಿನಲ್ಲಿ ಸುತ್ತಾರಾಮ್ ನಿಮಗೆ ಯಾರು ಬಟ್ಟೆ ಕೊಡಲ್ಲ. ನಿಮ್ಗೆ ಜೈಲಲ್ಲಿ ನಿಮ್ಮ ಮನೆಯವರು ಏನು ಬಟ್ಟೆ ಕಳಿಸ್ಕೊಡ್ತಾರೆ, ನೀವು ಹೋಗುವಾಗ ಏನು ಬಟ್ಟೆ ತೊಗೊಂಡೋಗಿರ್ತೀರಿ ಅದೇ ಬಟ್ಟೆ ಹಾಕಬೇಕು. ಅದು 100 ರೂಪಾಯಿ ಬಟ್ಟೆನ, ₹1,00,000 ಬಟ್ಟೆನ ಯಾರು ಪ್ರಶ್ನೆ ಮಾಡಲ್ಲ. ಅದು ಶೂ ಆಗಿರಲಿ, ಬಟ್ಟೆ ಆಗಿರಲಿ. ಮತ್ತು ತೀರಾ ನಾನು ದರ್ಶನ್ ಅವ್ರ ಪ್ರಕರಣ ಆಗುವಾಗ ಪವಿತ್ರ ಗೌಡ ಅವರು ಲಿಪ್ಸ್ಟಿಕ್ ಹಾಕಿದ್ರು ಅನ್ನುವ ಕಾರಣಕ್ಕೆ ಒಬ್ಬ ಅಧಿಕಾರಿ ಅಮಾನತ್ತಾಗುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ. ನೀವು ಕುಂಕುಮ ಹಚ್ಚೋದು, ಮಾಂಗಲ್ಯ ಇಟ್ಕೊಳ್ಳೋದು, ಕಾಲುಂಗ್ರ ಹಾಕೋದು ಹೇಗೆ ನಿಮ್ಮ ಹಕ್ಕೋ ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ಇರಬಹುದಾಗಿರುವಂಥ ಒಂದು ಬೇಸಿಕ್ ಆಗಿರ್ತಕ್ಕಂಥ ಸೌಂದರ್ಯವರ್ಧಕಗಳನ್ನು ಉಪಯೋಗಿಸಬಹುದಾಗಿರುವಂಥ ಹಕ್ಕು ನಿಮಗಿದೆ. ಅದಕ್ಕೆ ಯಾವುದೇ ಪೊಲೀಸರು ನಿಮ್ಮನ್ನು ತಡೆಯುವ ಹಾಗಿಲ್ಲ. ನೀವು ನಾನು ಕುಂಕುಮ ಇಡ್ತೀನಿ, ನಾಳೆ ಪೊಲೀಸ್ನವರು ನನ್ನ ಕುಂಕುಮ ಇಡಬಾರ್ದು ಅಂತ ಹೇಳಿದ್ರೆ ಅದು ನನ್ನ ಧಾರ್ಮಿಕ ಹಕ್ಕಿಗೆ ಆಗಬಲ್ಲಂತ ಧಕ್ಕೆ. ಅದು ನಾನು ಅದನ್ನು ಪ್ರಶ್ನೆ ಮಾಡಬಲ್ಲೆ, ನಾಳೆ ಆಗೋರು ಕೆಲಸ ಕಳ್ಕೊತಾರೆ. ನನಗೆ ಆಶ್ಚರ್ಯವಿತ್ತು ಪೊಲೀಸ್ನವರು ಯಾವ ಲೆವೆಲ್ಗೆ ಅಂದರೆ ಏನು ಹೆದರಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಆ ಹೆಣ್ಮಕ್ಳು ಯಾರೋ ಒಬ್ಳು ಲಿಪ್ಸ್ಟಿಕ್ ಹಾಕಿದಾಳೆ ಅನ್ನೋ ಕಾರಣಕ್ಕೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ನೋಟಿಸ್ ಜಾರಿ ಮಾಡ್ತಾರೆ ಅಂತಂದ್ರೆ ನೀವು ಯಾರಿಗೆ ಹೆದರ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ? ಏನು ಉದ್ದೇಶ ಇದೆ? ಪ್ರತಿಯೊಂದಕ್ಕೂ ಕೂಡ ಅಧಿಕಾರಿಗಳನ್ನ ಅಮಾನತ್ ಮಾಡ್ತಾ ಹೋಗ್ತೀರಿ ಅಂತಂದ್ರೆ ಇವತ್ತೇನೋ ದರ್ಶನ್ ಅವರನ್ನು ಬಿಟ್ಟು ಬಂದ ಮೇಲೆ ಏನೋ ಅಧಿಕಾರಿಗಳು ಕೈ ಕುಲುಕಿದ್ರು ಅದು ಅಪರಾಧ ಅನ್ನುವ ಹಾಗೆ ಬಿಂಬಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಿದೆ, ಕೈ ಕುಲುಕಿದ್ರೆ ಏನು ತಪ್ಪಿದೆ? ಯಾಕೆಂದ್ರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲ, ಅವರು ಜೈಲ್ ಪ್ರಿಸ್ನರ್ಸ್ಗಳು. ಅವರು ಏನು ಆರೋಪಿಗಳು ಬಂದಿದ್ದಾರೆ ಅಂತಂದ್ರೆ ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆರೋಪಿಗೂ ಅಪರಾಧಿಗೂ ವ್ಯತ್ಯಾಸ ಇದೆ, ಆರೋಪಿಗಳನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳುತ್ತೆ. ಹಾಗಿರ್ಬೇಕಾದ್ರೆ ಅವರೇನೋ ಹೋಗಿ ಬಂದ್ರಂತೆ, ಒಂದು ಶೇಕ್ ಹ್ಯಾಂಡ್ ಕೊಟ್ರಂತೆ, ಆಗ್ಲೇ ಒಳ್ಳೇದಾಗ್ಲಿ ಅಂತ ಹರಸ್ ಕಳಿಸ್ತಾರೆ. ಅದರಲ್ಲಿ ಏನು ತಪ್ಪಿದೆ? ಅದೊಂದು ಅಪರಾಧ ಅಂತ ಯಾಕೆ ಬಿಂಬಿಸ್ತೀರಿ? ಆ ಅಧಿಕಾರಿಗಳ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಅವ್ರನ್ನ ಅಮಾನತಾಗುವ ಹಾಗೆ ಮಾಡಿ. ನನಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಸಿಗರೇಟ್ ಕೊಡೋದು ತಪ್ಪಲ್ವಾ ಆರೋಪಿಗಳಿಗೆ? ಅರೆ ಸ್ವಾಮಿ, ನೀವು ಹೊರಗಡೆ ಸಿಗರೇಟ್ ಪ್ಯಾಕ್ ಮೇಲೇನೆ ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಅಂತ ಬರ್ದಿರುತ್ತೆ. ಆದ್ರೂ ಸರ್ಕಾರ ಏನು ಸಿಗರೇಟನ್ನು ಬ್ಯಾನ್ ಮಾಡಿಲ್ಲ. ಹಾಗಂತಾದ್ಮೇಲೆ ಅವನು ಒಳಗಡೆ ಹೋಗಿದ್ರು ಸಿಗರೇಟ್ ಸೇರ್ತಾನೆ, ಹೊರಗಡೆ ಇದ್ರು ಸಿಗರೇಟ್ ಸೇರ್ತಾನೆ. ಜೈಲ್ ನಲ್ಲಿ ತಂಬಾಕು ಕೊಡಬೇಕು ಅಂತ ಇರಬೇಕಾದ್ರೆ ಅದನ್ನ ನೀವು ಅಪರಾಧ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೋಸ್ಕರ ನೀವೇ ಹೇಗೆ ಅಧಿಕಾರಿಗಳನ್ನ ಅಮಾನತ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕೈ ಕುಲ್ಕಿದ್ರೆ ತಪ್ಪು, ನಿಂತ್ರೆ ತಪ್ಪು, ಕೂತ್ರೆ ತಪ್ಪು, ಏನೋ ಒಂದು ಪುಲ್ಲೋವರ್ ಹಿಡ್ಕೊಂಡ್ರೆ ತಪ್ಪು, ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಿದ್ರೆ ತಪ್ಪು, ಮತ್ತೆ ಇನ್ನೇನು ಹಾಕ್ಬೇಕು? ಅವ್ರು ಸೊಪ್ಪು ಕಟ್ಕೊಂಡು ಬರ್ಬೇಕಾ? ಹಂಗಾದ್ರೆ ನನಗೆ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನ ಪ್ರತಿಯೊಂದನ್ನು ತಪ್ಪು ಅಂತ ಬಿಂಬಿಸುವ ಮತ್ತು ಜನರನ್ನು ತಪ್ಪು ದಾರಿಗೆ ತೇಳ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜೈಲು ಅಂದ್ರೆ 4 ಗೋಡೆಯ ಒಳಗೆ ನಿಮ್ಮನ್ನು ಕಟ್ ಹಾಕಿ ಇರೋದಿಲ್ಲ. ಅಪರಾಧಿಗಳಿಗೆ ಸಜಾಬಂದಿಗಳು ಯಾರಿರ್ತಾರೆ ಅವರಿಗೆ ಕಠಿಣ ಸಜೆ ಅಂತಿರುತ್ತೆ ಮತ್ತು ಸಾಧಾರಣ ಸಜೆ ಅಂತಿರುತ್ತೆ. ಸಾಧಾರಣ ಸಜೆ ಅಂತ ಇರುವವರಿಗೆ ಅಲ್ಲಿ ಒಂದಷ್ಟು ಆಫೀಸ್ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಪ್ರತಿನಿತ್ಯಕ್ಕೆ ₹500 ಸಂಬಳ ಕೂಡ ಕೊಡ್ತಾರೆ, ಸರ್ಕಾರ ಕೊಡುತ್ತೆ. ಸರ್ಕಾರ ಅದು ಅವ್ರ ನಂತರಕ್ಕೆ ಜೈಲಿಂದ ಬಿಡುಗಡೆ ಆಗಿ ಹೋಗುವಾಗ ಅವ್ರು ಅದನ್ನ ಪಡ್ಕೊಂಡು ಹೋಗ್ಬೋದು. ಬಿಟ್ಟು ಬೇರೆ ಏನಿದೆ? ಆರೋಪಿಗಳಿಗಂತೂ ನೀವು ಕೇಳಿದ್ರು ಕೊಡಲ್ಲ. ಈ ಎಷ್ಟೋ ಸಜಾಬಂದಿಗಳಿಗೇನೆ ಕೆಲಸಕ್ಕೆ ಅಪ್ಲೈ ಮಾಡಿದ್ರು ಒಳಗಡೆ ಕೆಲಸ ಸಿಗ್ತಾ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಎಲ್ಲ ರೀತಿಯ ಕೆಲಸಗಳಿಗೂ ಕೂಡ ಎಂಪ್ಲಾಯ್ಮೆಂಟ್ ಫಿಕ್ಸ್ ಆಗಿರೋ ಕಾರಣಕ್ಕೆ ಒಳಗಡೆ ಬೇಕು ಅಂದ್ರೆ ಕೆಲಸ ಸಿಗ್ತಾ ಇಲ್ಲ. ಹಾಗಿರುವಾಗ ದಯವಿಟ್ಟು ಒಂದು ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಆರೋಪಿಗಳಾಗಿದ್ದವರು ಬೇಲ್ ಆಗೋದಕ್ಕಿಂತ ಮುಂಚೆ ಜೈಲಿಗೆ ಹೋಗ್ತಾರೆ ಅಂದ್ರೆ ಅವ್ರು ಇಷ್ಟಪಟ್ಟಿರುವಂತಹ ಬಟ್ಟೆಗಳನ್ನು ಹಾಕೊಳ್ಬಹುದು. ಅವ್ರು ₹1,00,000 ಬಟ್ಟೆ ಹಾಕಿದ್ರು ಅದನ್ನು ತಡೆಯುವ ಅಧಿಕಾರ ಜೈಲಧಿಕಾರಿಗಳಿಗೆ ಇರೋದಿಲ್ಲ. ಹಾಗಾಗಿ ತಪ್ಪಲ್ಲ. ಬ್ರ್ಯಾಂಡೆಡ್ ಶೂಗಳು, ಚಪ್ಪಲಿಗಳನ್ನು ಹಾಕೊಳ್ಬಹುದು. ಅವರಿಗೆ ಬೇಕಾಗಿರುವಂತ ಆಭರಣಗಳು. ಯಾಕೆ ಆಭರಣ ತೆಗಿತಾರೆ? ದರ್ಶನ್ ಅವ್ರ ಕೈಯಲ್ಲಿ ಕಡ ಹಾಕೊಂಡಿದ್ರು, ಕಡ ತೆಗಿಬೇಕು, ಯಾಕೆ ತೆಗಿಸ್ತಿಲ್ಲ ಅನ್ನೋದೊಂದು ದೊಡ್ಡ ಆರೋಪ ಅನ್ನೋ ತರ ಮಾಡಿದ್ರು. ಹಾಗೇನೂ ಇಲ್ಲ, ತುಂಬಾ ಜನ ಹೆಣ್ಮಕ್ಳು ಮಾಂಗಲ್ಯ, ಕಾಲುಂಗ್ರನ್ನು ಕೂಡ ಇಟ್ಕೊಳ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳೆಲ್ಲ ತೆಗಿಸ್ತಾರೆ. ನಾವು ಕಿವಿ ಒಲೆಗಳನ್ನು ಹಾಕ್ತಿವಿ. ಯಾಕೆ ಆಭರಣಗಳನ್ನು ಯಾಕೆ ತೆಗಿತಾರೆ ಅಂತಂದ್ರೆ, ಒಂದು ಅವನು ಅದರಿಂದ ತನ್ನ ಜೀವಕ್ಕೆ ಯಾವುದೇ ಅಪಾಯ ಮಾಡ್ಕೊಳ್ಬಾರ್ದು, ಮತ್ತೊಂದು ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡಬಾರ್ದು. ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡದ ಹಾಗೆ, ತನ್ನ ಜೀವಕ್ಕೆ ಅಪಾಯ ಮಾಡ್ಕೊಳ್ಳದ ಹಾಗೆ ಇರುವಂಥ ಆಭರಣಗಳನ್ನು ಧರಿಸೋದ್ರಲ್ಲಿ ತಪ್ಪಿಲ್ಲ. ಅದರಲ್ಲಿ ಒಂದು ದಾರ ಕಟ್ಕೊಳ್ತಾರೆ, ಅದರಿಂದ ಏನೋ ಹಾನಿ ಆಗುತ್ತೆ ಅಂತಿದ್ರೆ ಅವ್ರು ಅದನ್ನು ತೆಗಿತಾರೆ. ಇಲ್ಲ ಅಂತಂದ್ರೆ ಅದನ್ನು ತೆಗೆಯುವಂಥ ಅವಶ್ಯಕತೆ ಏನು ಬರುತ್ತೆ? ಮಾಂಗಲ್ಯ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರುತ್ತೆ. ಅವರು ಒಳಗಡೆ ಬಿಡುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಜವಾಬ್ದಾರಿ ಅದು, ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅದು ಅಂತ. ಇಷ್ಟ ಇಲ್ಲ ಅಂತಂದು ಕೊಟ್ಟು ಬರ್ತಾರೆ, ಇಲ್ಲ ಅಂದ್ರೆ ಹಾಕ್ಕೊಡ್ತಾರೆ. ಅದ್ರ ಏನು ದೊಡ್ಡ ಇದಿಲ್ಲ. ಅದರಿಂದ ಯಾರಿಗಾದರೂ ಮಾರಕ ಅನ್ನಿಸುವಂತಹದ್ದೇನಾದರೂ ಮಾಡ್ತಾರೆ, ಅವ್ರಿಗೆ ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡಬಹುದಾ ಅಥವಾ ತನ್ನ ಜೀವಕ್ಕೇನೋ ತಾನು ಅಪಾಯ ಮಾಡ್ಕೊಳ್ಬಹುದಾ? ಆ ಥರದ ಪರಿಸ್ಥಿತಿ ಇದ್ದಾಗ ಮಾತ್ರ ಅದನ್ನೆಲ್ಲ ತೆಗೆಸ್ತಾರೆ. ಬಿಟ್ಟರೆ ಅದೇನು ದೊಡ್ಡ ಗಂಭೀರ ಅಫೆನ್ಸ್ ಅನ್ನೋ ಆಗಲ್ಲ. ಮತ್ತೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಮಾತಾಡ್ತಾರೆ, ಮತ್ತೊಬ್ಬರ ಜೊತೆ ಮಾತಾಡ್ತಾರೆ. ಅರೆ ಸ್ವಾಮಿ, 5,000 ಜನರ ಜೊತೆಗೂ ಮಾತಾಡುವಂಥ ರೈಟ್ಸ್ ನಿಮಗಿದೆ. ನೀವಲ್ಲಿ ಆಟ ಆಡಬಹುದು,
ಪುಸ್ತಕಗಳನ್ನು ಓದಬಹುದು. ಮಕ್ಕಳು ನಮ್ಮ ಮಹಿಳಾ ಬ್ಯಾರಕ್ನಲ್ಲಂತೂ ಪುಟ್ಟ ಮಕ್ಕಳಿದ್ದಾರೆ, 1 ತಿಂಗಳ ಮಗು ಇರುತ್ತೆ. ಜೈಲ್ ಒಳಗಡೆನೆ ಆಸ್ಪತ್ರೆ ಇದೆ, ಆಸ್ಪತ್ರೆ ಒಳಗೇನೆ ಡೆಲಿವರಿ ಆಗಿರುವಂಥ ಮಕ್ಕಳಿದ್ದಾರೆ. ಅಲ್ಲಿ ಮಕ್ಕಳಿಗೆ ಉಳಿದವ್ರಿಗೆ ಎಲ್ಲರಿಗೂ ಕೂಡ ಹಾಲು, ಸ್ವೀಟ್ಸು, ಚಾಕ್ಲೇಟ್ಸು ಎಲ್ಲವೂ ಬರುತ್ತೆ. ನೀವು ಆರೋಪಿಗಳಷ್ಟೇ. ಹಾಗಾಗಿ ಆರೋಪಿಗಳ ಬದುಕನ್ನು ಅವ್ರಿಗೆ ಇಚ್ಛೆ ಪಟ್ಟಾಗ ಬದುಕೋದಕ್ಕೆ, ಅಂದರೆ ಅವ್ರು ಗೌರವಾನ್ವಿತವಾಗಿ ಬದುಕೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳುತ್ತೆ. ಮಾನವ ಹಕ್ಕುಗಳು ಕೂಡ ಅದನ್ನೇ ಹೇಳುತ್ತೆ. ಆ ಕಾರಣಕ್ಕೆ ಅವ್ರು ಕೊಡ್ತಾರೆ. ಆಗ ಜೈಲಿಗೆ ಅಂದರೆ ಎಲ್ಲರೂ ಕೊಲೆ ಮಾಡಿ ಹೋಗಿರ್ತಾರ? ನಾನು ಕೇಳಿದ ಎಷ್ಟೋ ಜನ ಚೆಕ್ ಬೌನ್ಸ್ ಕೇಸಲ್ಲಿ ಹೋಗಿರ್ತಾರೆ. ಜಮೀನು ಗಲಾಟೆನಲ್ಲಿ ಅಣ್ಣ ತಮ್ಮಂದ್ರನಲ್ಲಿ ಜಗಳ ಆಗಿ ಸುಳ್ಳು ಕೇಸ್ ಕೊಟ್ಟು ಇಡೀ ಫ್ಯಾಮಿಲಿನೇ ಜೈಲಿಗೆ ಬಂದಿರೋದನ್ನ ನಾನು ನೋಡಿದ್ದೀನಿ. ಏನು ಸುಳ್ಳು ಡೌರಿ ಕೇಸ್ ಹಾಕಿಸ್ಕೊಂಡು ಬಂದಿರುವಂಥವ್ರನ್ನ ನಾನು ನೋಡಿದ್ದೀನಿ. 70 ವರ್ಷದ ಏನು ಅಜ್ಜಿ ಒಬ್ಬರು 15-16 ವರ್ಷ ಮಗ ಸೊಸೆ ಜೊತೆಗೆ ಸಂಸಾರ ಮಾಡಿದ್ದಾರೆ. ಏನೋ ಆರೋಗ್ಯ ಸಮಸ್ಯೆಯಿಂದ ಸತ್ತಿದ್ದಾರೆ. ಅದು ಹುಡುಗಿ ಮನೆಯವರು ಡೌರಿ ಕೇಸ್ ಅಂತ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ಅವ್ರ ಮೇಲೆ ಅವ್ರ ಕೇಸಾಗಿ ಒಳಗಡೆ ಬಂದಿದ್ರು. ಬರೀ ಒಬ್ಬರ ನನ್ನ ಜೊತೆಗಿದ್ದವರು ಅವ್ರ ಅತ್ತೆ, 70 ವರ್ಷದ ಅತ್ತೆ, ಅವ್ರ ಚಿಕ್ಕಮ್ಮನ ಮಗಳು, ದೊಡ್ಡಮ್ಮನ ಮಗಳು, ಏನು ಅವ್ರ ಗಂಡ, ಮಗ, ಮತ್ತೊಬ್ಬ ಮಗ ಎಲ್ಲರೂ ಬಂದಿದ್ರು. ಈ ಥರ ಒಂದು ಯಾವುದೋ ಕೌಟುಂಬಿಕ ದ್ವೇಷಕ್ಕೋಸ್ಕರ ಇನ್ನೊಬ್ಬರ ಮೇಲೆ ದ್ವೇಷ ತೀರಿಸಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಪ್ರಕರಣ ಹಾಕಿಸ್ಕೊಂಡು ಬಂದಿರೋರೇ ಅಲ್ಲಿ 60% ಜನ ಇರ್ತಾರೆ. ಹಾಗಂತ ಪಾಪ ನಿರಪರಾಧಿಗಳು ಯಾಕೆ ಅಲ್ಲಿ ಶಿಕ್ಷೆ ಅನುಭವಿಸ್ಬೇಕು? ಈ ಕಾರಣಕ್ಕೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾಕೆ ಸುಪ್ರೀಂ ಕೋರ್ಟ್ ಬೇಲ್ ಈಸ್ ಎವ್ರಿಬಡೀಸ್ ರೈಟ್ ಅಂತ ಹೇಳುತ್ತೆ ಅಂತ ಕೇಳಿದ್ರೆ ಇದೇ ಕಾರಣಕ್ಕೆ. ಎಷ್ಟೋ ಬಾರಿ ಸುಳ್ಳು ಪ್ರಕರಣಗಳನ್ನು ಹಾಕಿಸ್ಕೊಂಡು ಜೈಲು ಸೇರಿರುವಂತಹ ಜನಗಳನ್ನ ಅವ್ರ ಬದುಕಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಲ್ಲಿ ಕೊಡುತ್ತೆ. ಮಾನವ ಹಕ್ಕುಗಳ ಆಯೋಗ ಕೂಡ ಅದನ್ನು ಹೇಳುತ್ತೆ. ತಪ್ಪಿಲ್ವಲ್ಲ? ಯಾರೋ ಸುಳ್ಳು ಪ್ರಕರಣ ದಾಖಲೆ, ಈಗ ದರ್ಶನ್ ಪ್ರಕರಣದಲ್ಲಿ 17 ಜನ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಯಾರೋ ಒಬ್ಬ ರವಿಶಂಕರ್, ಯಾರೋ ರವಿ ಅನ್ನೋ ವ್ಯಕ್ತಿ ಪಾಪ ಬಡಪಾಯಿ ಆಟೋ ಡ್ರೈವರ್ ಆಗಿದ್ದ. ಅವನಿಗೇನು ಗೊತ್ತಿಲ್ಲ, ಅವನು ಜೈಲಿಗೆ ಹೋಗಿದ್ದಾನೆ. ಹಂಗೊಂದು ಸುಮಾರು ಜನ ನಿರಪರಾಧಿಗಳು ಆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ. ಪ್ರತಿಯೊಬ್ಬರ ಪ್ರಕರಣದಲ್ಲೂ ಹಾಗೇನೇ ಇರುತ್ತೆ. ಎಷ್ಟೋ ಮಂದಿ ಪೊಲೀಸ್ನವ್ರು ಹೇಳಿದ್ದಾರೆ, ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಅದನ್ನು ಕನ್ಸಿಡರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ತನಕ ರಾಜಕಾರಣಿಗಳ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಇರುತ್ತೋ, ಎಲ್ಲಿ ತನಕ ಭ್ರಷ್ಟಾಚಾರ ಅಂತ ಅನ್ನೋದಿರುತ್ತೋ, ಅಲ್ಲಿ ತನಕ ಸಾಕಷ್ಟು ಮಂದಿ ನಿರಪರಾಧಿಗಳಿಗೂ ಕೂಡ ಜೈಲಿಗೆ ಹೋಗುವಂಥ ವ್ಯವಸ್ಥೆ ಇರುತ್ತೆ. ಅದು ಕೋರ್ಟಿಗೆ ಗೊತ್ತಿರುವ ಕಾರಣಕ್ಕೇನೆ ಕೋರ್ಟ್ ಒಂದು ಏನು ಗೌರವಯುತವಾಗಿರ್ತಕ್ಕಂಥ ಜೀವನ ಅವ್ರಿಗೆ ಕೊಡಬೇಕು, ಒಳ್ಳೆ ಆಹಾರವನ್ನು ಕೊಡಬೇಕು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ. ನಿಮಗಲ್ಲಿ ಕುಂಕುಮ ಹಚ್ಕೋಬಹುದು, ಶಾಂಪು ಉಪಯೋಗಿಸ್ಬೋದು, ಸೋಪ್ ಉಪಯೋಗಿಸ್ಬೋದು, ನಿಮಗೆ ಬೇಕಾಗಿರುವಂಥ ಏನು ಸ್ನ್ಯಾಕ್ಸು, ಸ್ವೀಟ್ಸು, ತಿಂಡಿಗಳು, ತರಕಾರಿ, ಹಣ್ಣು ಎಲ್ಲವೂ ಸಿಗುತ್ತೆ. ಅದೊಂದು ಪುಟ್ಟ ಊರಿನ ಹಾಗೆ ಅಲ್ಲೊಂದು ಬದುಕು ಕಟ್ಕೊಂಡವ್ರು ಇರ್ತಾರೆ. ಅದನ್ನು ನೀವು ಗಂಭೀರ ಅಪರಾಧ ಅಂತ ಯಾಕೆ ಪರಿಗಣಿಸ್ತಾ ಇದ್ದೀರಿ? ಮತ್ತು ಜನರ ಮನಸ್ಸಿನಲ್ಲಿ ಜೈಲು ಅಂದರೆ ಏನೂ ಇರೋದಿಲ್ಲ, ಏನೋ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಹೋದ ತಕ್ಷಣ ಬಿಳಿ ಬಟ್ಟೆ ಹಾಕ್ತಾರೆ, ಅವ್ರಿಗಲ್ಲಿ ಹೊಡಿತಾರೆ, ಅವ್ರಿಗಲ್ಲಿ ಕೆಲಸ ಕೊಡಿಸ್ತಾರೆ ಅನ್ನೋ ಥರ ತಪ್ಪು ಕಲ್ಪನೆಗಳನ್ನು ದಯವಿಟ್ಟು ಬಿಂಬಿಸಬೇಡಿ. ಅವರ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡಬೇಡಿ. ಬಹಳ ಮಂದಿ ಗೊತ್ತಿಲ್ಲದೇನೆ ಯಾರೋ ಒಬ್ಬ 100 ಏನು ಕಸ ಬಿಸಾಡಿದ್ದ ಅನ್ನೋ ಕಾರಣಕ್ಕೆ ಜೈಲಿಗೆ ಬಂದಿರೋರು ನೋಡಿದ್ದೀನಿ ನಾನು. ಕಸ ಬಿಸಾಡಿದ್ದ ಅನ್ನೋ ಕಾರಣಕ್ಕೆ 100 ರೂಪಾಯಿ ದಂಡ ಕಟ್ಟಿಲ್ಲ, ಅವನನ್ನು ಜೈಲಿಗೆ ಕಳಿಸಿರೋದನ್ನು ನಾನು ನೋಡಿದ್ದೀನಿ. ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಹಣವನ್ನು ಕೋರ್ಟ್ನಲ್ಲಿ ಕಟ್ಟೋದು 5 ಗಂಟೆಗೆ ಕಟ್ಟಬೇಕಾಗುತ್ತೆ. ಅರ್ಧ ಗಂಟೆ ಲೇಟ್ ಆಗಿದೆ, ಅಲ್ಲಿ ಆನ್ಲೈನ್ ಸಿಸ್ಟಮ್ ಸ್ಟಾಪ್ ಆಗಿದೆ ಅನ್ನೋ ಕಾರಣಕ್ಕೆ ಅರ್ಧ ಗಂಟೆ ಲೇಟಾಗಿ ದುಡ್ಡು ಕಟ್ಟಿದ್ದಕ್ಕೆ ಅವ್ರು ಜೈಲಿಗೆ ಬಂದಿರೋದನ್ನು ನಾನು ನೋಡಿದ್ದೀನಿ. ಯಾರೋ ಗೊತ್ತಿಲ್ಲದೆ ಇನ್ಯಾರೋ ಎಲ್ಲೋ ದೂರದಲ್ಲೋಗಿ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಕೊನೆಯದಾಗ ಒಂದು ಫೋನ್ ಕಾಲ್ ಹೋಗಿತ್ತು ಅನ್ನೋ ಕಾರಣಕ್ಕೆ ಅವ್ರನ್ನ ಪೊಲೀಸ್ನವ್ರು ಎತ್ಕೊಂಡ್ಬಂದು ಅವ್ರ ಮೇಲೆ FIR ಮಾಡಿ ಜೈಲಿಗೆ ಬಿಟ್ಟಿರೋದು ನೋಡಿದ್ದೀನಿ. ಈ ರೀತಿ ನಿರಪರಾಧಿಗಳು ಸಾವಿರಾರು ಮಂದಿ ಅಲ್ಲಿ ಬರ್ತಾರೆ. ಹಾಗಾಗಿ ಅಪರಾಧಿಗಳು ಬರ್ತಾರೆ, ಅವ್ರನ್ನೆಲ್ಲ ಹಾಗೆ ನಡ್ಸ್ಕೊಬೇಕು ಅನ್ನುವ ಭ್ರಮೆ ಬಿಡಿ. ಮತ್ತು ಬಹುಶಃ ನನಗನ್ಸುತ್ತೆ ಇದು ಹೀಗೆ ಮುಂದುವರೆದ್ರೆ ಜನಸಾಮಾನ್ಯರಿಗೆ ದರ್ಶನ್ ಮೇಲಿರುವ ಅಸಹನೆ ಹೋಗಿ ದರ್ಶನ್ ಮೇಲೆ ಅನುಕಂಪ ಹುಟ್ಟುವಂಥ ಸಾಧ್ಯತೆ ಇದೆ. ಬಹುಶಃ ಬಹಳ ನನಗೂ ಅನ್ನಿಸ್ತಾ ಇದೆ, ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳು ಹೇಗೆ ಅದನ್ನು ನಡ್ಕೊಳ್ತಾ ಇದ್ರು, ಸುರುಸುರಿಗೆ ಅದು ಅತಿರೇಕ ಅಂತೆಲ್ಲ ಅನ್ನಿಸ್ತಿತ್ತು. ಆದರೆ ಒಬ್ಬ ವ್ಯಕ್ತಿ ಈ ಪರಿಗೆ ಅಭಿಮಾನಿಗಳನ್ನು ಹೊಂದಿದ್ದಾನೆ ಅಂತಂದರೆ ಅವನ ಅಭಿಮಾನಿಗಳನ್ನು ನೀವು ಇನ್ನಷ್ಟು ಅಪಪ್ರಚಾರ ಮಾಡೋದ್ರಿಂದ ತಪ್ಪಿಸೋದಕ್ಕಂತೂ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ವಿನಾಕಾರಣ ವೈಯಕ್ತಿಕ ದ್ವೇಷವನ್ನು ಈ ರೀತಿಯ ತೀರಿಸಿಕೊಳ್ಳುವ ಮೂಲಕ ಜನರನ್ನು ಹಾದಿ ತಪ್ಪಿಸೋದು, ಜೊತೆಗೆ ಒಂದಷ್ಟು ಅಮಾಯಕ ಅಧಿಕಾರಿಗಳ ಕೆಲಸಕ್ಕೂ ಕುತ್ತು ತರುವಂಥ ಪ್ರಯತ್ನ ಮಾಡೋದು ಬೇಡ. ಆದಷ್ಟು ಒಂದು ಸ್ವಲ್ಪ ಏನು ಸತ್ಯವನ್ನು ತಿಳ್ಕೊಂಡು ಆ ವ್ಯವಸ್ಥೆಗಳನ್ನು ತಿಳ್ಕೊಂಡು ಮಾತನಾಡೋದು ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಬಹುಶಃ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಲಿ ಅಂತ ನಾನು ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು.